ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025 ಜೂನ್ ತಿಂಗಳ ಭವಿಷ್ಯದಲ್ಲಿ ಈ ವೃಷಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವ ವಿಷಯದಲ್ಲಿ ಈ ವೃಷಭ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಗ್ರಹಗತಿಗಳು ಹೇಗಿರಲಿದೆ, ನಿಮ್ಮ ಉದ್ಯೋಗ, ವೃತ್ತಿ ಜೀವನ, ವ್ಯಾಪಾರ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಈ ತಿಂಗಳು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ವೃಷಭ ರಾಶಿಯ ಈ ಜನರಿಗೆ ಈ ಜೂನ್ ತಿಂಗಳಿನಲ್ಲಿ ಬಹುಪಾಲು ಕ್ಷೇತ್ರಗಳಲ್ಲಿ ಬದಲಾವಣೆಯುಳ್ಳಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ಶನಿ, ಗುರು ಮತ್ತು ಚಂದ್ರನ ಸಂಚಾರವು ನಿಮಗೆ ಮಾನಸಿಕ ಹಾಗೂ ವೃತ್ತಿ ಜೀವನಕ್ಕೆ ಸ್ಪಷ್ಟತೆ ನೀಡುವ ಮೂಲಕ ಮುಂದಿನ ಪಥವನ್ನು ನಿರ್ಧರಿಸಲು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಈ ತಿಂಗಳಿನಲ್ಲಿ ಗ್ರಹಚಾರಗಳು ಬಹುಪಾಲು ರಾಶಿ ಭಿನ್ನ ಸ್ಥಿತಿಯಲ್ಲಿ ಚಲಿಸುವ ಕಾರಣ ನಿಮ್ಮ ಕೆಲಸಗಳಲ್ಲಿ ಸ್ಥಿರತೆಗಾಗಿ ನಿರಂತರ ಪ್ರಯತ್ನದ ಅಗತ್ಯವಿರ್ತದೆ ಸ್ನೇಹಿತರೆ. ಆದ್ದರಿಂದ ಇಡೀ ತಿಂಗಳಿನಲ್ಲಿ ನಿಮ್ಮ ಜೀವನದ ನಾನಾ ಆಯಾಮಗಳ ಪ್ರಕಾರ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಗ್ರಹಚಾರಗಳ ಪ್ರಭಾವ ಈ ಜೂನ್ ತಿಂಗಳಿನಲ್ಲಿ ಯಾವ ಕಾರಣಕ್ಕೆ ಮುಖ್ಯವಾಗಿರ್ತದೆ ಅಂತ ಕೇಳೋದಾದರೆ, ಈ ತಿಂಗಳ ಆರಂಭದಲ್ಲಿ ರಾಹು ಕೃಷ್ಣ ಪಕ್ಷದ ಅಸ್ತಂಗತ ಚಂದ್ರನೊಂದಿಗೆ ಇರುವ ಕಾರಣದಿಂದ ಕೆಲವೊಂದು ಅನಿರೀಕ್ಷಿತ ಭಾವನಾತ್ಮಕ ವ್ಯತ್ಯಾಸಗಳು ಉಂಟಾಗ್ಬೋದು ಸ್ನೇಹಿತರೆ. ಗುರುಗಚ್ಚಿ ದೃಷ್ಟಿಯಿಂದ ನಿಮ್ಮ ದ್ವಿತೀಯ ಮತ್ತು ನವಮ ಸ್ಥಾನಗಳ ಮೇಲೆ ಪ್ರಭಾವ ಬೀರುವುದರಿಂದಾಗಿ ಧನ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ನಿಶ್ಚಿತ ಬದಲಾವಣೆಗಳು ಕಾಣಿಸಿಕೊಳ್ಬಹುದು. ಶನಿ ಪ್ರತಿಷ್ಠಿತ ಸ್ಥಾನದಲ್ಲಿದ್ದು ದುಡಿಮೆಗೆ ಸರಿಯಾದ ಫಲವನ್ನು ಕೊಡಲಿದ್ದಾರೆ ಸ್ನೇಹಿತರೆ. ಆದರೆ ಇದು ತಡವಾಗಿರ್ತದೆ ಸ್ನೇಹಿತರೆ. ಚಂದ್ರನ ಸ್ಥಿತಿ 2ನೇ ಮತ್ತು 3ನೇ ಹಂತಗಳಲ್ಲಿ ವಿಭಿನ್ನ ರೀತಿಯ ಎಮೋಷನಲ್ ಆಧಾರಿತ ನಿರ್ಧಾರಗಳನ್ನು ಒಯ್ಯಬಹುದು. ಇದರಿಂದಾಗಿ ಈ ತಿಂಗಳಿನಲ್ಲಿ ನಿಮಗೆ ಶನಿ ಪ್ರತಿಷ್ಠಿತ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ದುಡಿಮೆಗೆ ತಕ್ಕಂತೆ ಈ ತಿಂಗಳಿನಲ್ಲಿ ಒಳ್ಳೆಯ ಪ್ರತಿಫಲವೂ ಕೂಡ ಸಿಗಲಿದೆ ಸ್ನೇಹಿತರೆ. ಇನ್ನು ಈ ವೃಷಭ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನ ಈ ಜೂನ್ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ, ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಈ ತಿಂಗಳು ಪ್ರಗತಿಯ ನಿಜವಾದ ಹಾದಿಯತ್ತ ಸಾಗುವಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ನಿಮ್ಮ ಶ್ರಮವು ಧೀರವಾಗಿ ಫಲ ನೀಡುತ್ತಾ ಬರ್ತಾ ಹೋಗ್ತದೆ. ಕೆಲವೊಂದು ಕಂಪನಿಗಳಿಂದ ಹೊಸ ಅವಕಾಶಗಳು ನಿಮಗೆ ಬರಬಹುದು. ವಿಶೇಷವಾಗಿ ಜೂನ್ ತಿಂಗಳ 2ನೇ ವಾರದಲ್ಲಿ ನೀವು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಪೋಷಕರಿಗೆ ಅಥವಾ ಹಿರಿಯರಿಗೆ ತಿಳಿಸಿದ ಯೋಜನೆಯೊಂದನ್ನು ಈಗ ಆರಂಭಿಸಲು ಸಮಯ ಸೂಕ್ತವಾಗಿರ್ತದೆ ಸ್ನೇಹಿತರೆ. ತಾಂತ್ರಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಬ್ಯಾಂಕಿಂಗ್ ಅಥವಾ ಸರ್ಕಾರದ ಕೆಲಸದಲ್ಲಿರುವವರಿಗೆ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇರಬಹುದು ಸ್ನೇಹಿತರೆ. ಆದ್ದರಿಂದ ಈ ವರ್ಷದಲ್ಲಿ ನಿಮಗೆ ಹೊಸ ಬದಲಾವಣೆಗಳು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಸ್ಥಿತಿ ಈ ವೃಷಭ ರಾಶಿಯವರಿಗೆ ಹೇಗಿರಲಿದೆ, ಲಾಭದಾಯಕವಾಗಿರಲಿದೆಯಾ ಈ ತಿಂಗಳು ಅಂತ ಕೇಳೋದಾದರೆ, ಈ ತಿಂಗಳು ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ತಿಂಗಳು ಇದಾಗಿರಲಿದೆ. ಆದರೆ ಹೊಸ ಹೂಡಿಕೆಗೆ ಈಗಲೇ ತೀರ್ಮಾನಿಸಬೇಡಿ ಸ್ನೇಹಿತರೆ. ರವಿವಾರ ಮತ್ತು ಬುಧವಾರಗಳಂದು ಹಣಕಾಸು ಚಟುವಟಿಕೆಗಳನ್ನು ಗಮನದಲ್ಲಿ ಇರಿಸಿಕೊಳ್ಳಿ. ಇನ್ವೆಸ್ಟ್ಮೆಂಟ್ಗಳಲ್ಲಿ ವಿದೇಶಿ ವ್ಯಾಪಾರ ಮಾಡುವಂಥವರಿಗೆ ಲಾಭ ಕೊಡುವಂತಹ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಿವೆ. ಜೂನ್ 15ರಿಂದ 25ರವರೆಗೆ ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ಇರಲಿ ಸ್ನೇಹಿತರೆ. ಏಕೆಂದರೆ ಅಂದಾಜು ತಪ್ಪುವಂತಹ ಸಾಧ್ಯತೆ ಈ ತಿಂಗಳಿನಲ್ಲಿ ನಿಮಗೆ ಹೆಚ್ಚಿರುತ್ತದೆ. ಹಾಗಾಗಿ ಲೆಕ್ಕದ ಮೇಲೆ ನಿಗಾವನ್ನು ಇಡಿ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರ ಆರೋಗ್ಯ ಸ್ಥಿತಿ ಹೇಗಿರಲಿದೆ, ಏನೆಲ್ಲ ರೀತಿಯ ಜಾಗೃತಿ ಕ್ರಮವನ್ನು ಪರಿಪಾಲನೆ ಮಾಡಬೇಕು ಅಂತ ಕೇಳೋದಾದರೆ, ಆರೋಗ್ಯದ ವಿಷಯದಲ್ಲಿ ಮಧುಮೇಹ, ಹೊಟ್ಟೆಯ ಸಮಸ್ಯೆ ಅಥವಾ ಮಾನಸಿಕ ಒತ್ತಡವು ಹೆಚ್ಚು ತೊಂದರೆಗಳನ್ನು ಈ ರಾಶಿಯವರಿಗೆ ಕೊಡ್ಬೋದು. ದಿನನಿತ್ಯ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು ಶ್ರೇಷ್ಠವಾಗಿರ್ತದೆ ಸ್ನೇಹಿತರೆ. ಈ ಜೂನ್ ತಿಂಗಳಿನಲ್ಲಿ ಆಯಾಗಿ ನಿದ್ರೆ ಮಾಡುವುದು ಬಹುಮುಖ್ಯವಾಗಿರ್ತದೆ. ಹಳೆಯ ಅಲರ್ಜಿ ಅಥವಾ ಶೀತದಂತಹ ಪುನರಾವೃತ್ತ ಸಮಸ್ಯೆಗಳು ಪುನಃ ಕಾಣಿಸಿಕೊಳ್ಬೋದು. ಹಾಗಾಗಿ ಸಮತೋಲನಯುಕ್ತ ಆಹಾರವನ್ನು ಸೇವಿಸುವುದರ ಜೊತೆಗೆ ಆಗಾಗ ನಿಮಗೆ ಸಣ್ಣ ಸಮಸ್ಯೆಗಳು ಬಂದರೆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಅದಕ್ಕೆ
ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳು ಅನುಕೂಲಕರವಾಗಿದೆಯಾ ಅಂತ ಕೇಳೋದಾದರೆ ಸ್ನೇಹಿತರೆ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಛತ್ರತೆಯಿಂದ ಓದಿದ ಮುಕ್ತ ಅವಕಾಶವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂಥವರಿಗೆ ಹೆಚ್ಚು ಒತ್ತಡವಿಲ್ಲದೆ ಮಿತಿಮೀರುವ ಸ್ಪಷ್ಟತೆಯಿಂದ ಓದಿದರೆ ಯಶಸ್ಸು ಖಂಡಿತ ನಿಮಗೆ ಸಿಗ್ತಾ ಹೋಗ್ತದೆ. ಅಧ್ಯಾಪಕರ ಮಾರ್ಗದರ್ಶನವನ್ನು ಪಡೆಯಿರಿ, ಹೊಸ ಗುರಿಗಳನ್ನು ನಿಗದಿ ಮಾಡಿಕೊಳ್ಳಿ ಸ್ನೇಹಿತರೆ. ಆದರೆ ಎಲ್ಲವನ್ನು ಓದಿಕೊಂಡಿದ್ದೀನಿ ಎಂಬ ಅಹಂಕಾರವನ್ನು ನೀವು ಪಡಿಬೇಡಿ ಸ್ನೇಹಿತರೆ. ಪುನಃ ಮನನವನ್ನು ಮಾಡಿ, ಹಾಗೆ ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಸಮಯ ಪರಿಪಾಲನೆಯಿಂದಾಗಿ ನಿಮಗೆ ಈ ವರ್ಷದಲ್ಲಿ ಈ ಜೂನ್ ತಿಂಗಳಿನಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಿಗ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರ ಪ್ರೇಮ, ವಿವಾಹ ಹಾಗೆ ಕುಟುಂಬ ಬದುಕು ಹೇಗಿರ್ತದೆ ಈ ತಿಂಗಳಿನಲ್ಲಿ ಅಂತ ಕೇಳುತ್ತಿದ್ರೆ, ವೃಷಭ ರಾಶಿಯ ಪ್ರೇಮಿಗಳಾಗಲಿ ಅಥವಾ ದಾಂಪತ್ಯದಲ್ಲಿ ಇರುವಂತಹ ದಂಪತಿಗಳಾಗಿರಲಿ, ಈ ತಿಂಗಳು ಹೃದಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂತಹ ಸಮಯವಾಗಿರ್ತದೆ. ಕಳೆದ ಕೆಲವು ತಿಂಗಳು ದೂರವಿರುವ ಸಂಬಂಧಗಳು ಮರಳಿ ಬಲಿಷ್ಠವಾಗಬಹುದು ಸ್ನೇಹಿತರೆ. ಆದ್ದರಿಂದ ಉತ್ತಮವಾದ ಸಂವಹನವನ್ನು ನಡೆಸಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕುರಿತು ಸ್ವಲ್ಪ ಗಮನ ಹರಿಸುವಂತಹ ತಿಂಗಳು ಇದಾಗಿರುತ್ತದೆ ಸ್ನೇಹಿತರೆ. ಮಕ್ಕಳೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಗಾಢವಾಗಿ ಹಚ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು, ಈ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಅದರ ಕ್ರಮಗಳು ಏನೇನು ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ, ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಪ್ರತಿ ಶುಕ್ರವಾರ ದುರ್ಗಾದೇವಿಯ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಹಸಿರು ಬಟ್ಟೆ ಅಥವಾ ಹಸಿರು ಬಳ್ಳಿಗಳನ್ನು ಪೂಜೆಯಲ್ಲಿ ಉಪಯೋಗಿಸಿಕೊಳ್ಳಿ ಸ್ನೇಹಿತರೆ. ಇನ್ನು ಉಗ್ರ ಗ್ರಹಗಳ ಶಾಂತಿಗಾಗಿ ಹನುಮಾನ್ ಚಾಲಿಸ ಪಠಣವನ್ನು ಮಾಡುವುದು ನಿಮಗೆ ಲಾಭವನ್ನು ತಂದುಕೊಡಲಿದೆ. ಇದರ ಜೊತೆಗೆ ಒಂದು ತಿಂಗಳಲ್ಲಿ ಕನಿಷ್ಠ ಒಂದು ಬಾರಿ ಬಡವರಿಗೆ ಆಹಾರ ನೀಡುವುದು ಶರೀರ ಮತ್ತು ಮನಸ್ಸಿಗೆ ಶುದ್ಧಿಯನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಶನಿ ಸಂಚಾರದ ಈ ಸಂದರ್ಭದಲ್ಲಿ ನೀವು ಪ್ರತಿ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ದಿನ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಶನಿದೇವರ ನಕಾರಾತ್ಮಕ ಪ್ರಭಾವವು ಕೂಡ ಈ ರಾಶಿಯವರಿಗೆ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ನಿಮಗೆ ಶುಭ ದಿನಗಳ್ಯಾವು, ಇಷ್ಟವಾದ ಬಣ್ಣಗಳ್ಯಾವು, ಸಂಖ್ಯೆಗಳು ಯಾವುದು, ದಿಕ್ಕುಗಳು ಯಾವುದು ಅಂತ ಕೇಳೋದಾದರೆ, ಶುಭ ದಿನಗಳು 4, 9, 15, 20, 27 ಇವು ಶುಭ ದಿನಗಳಾಗಿರ್ತವೆ ಸ್ನೇಹಿತರೆ. ಇನ್ನು ಈ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಶುಭ ಸಂಖ್ಯೆಗಳು ಈ ತಿಂಗಳಲ್ಲಿ ಯಾವ್ಯಾವು ಅಂತ ಕೇಳೋದಾದರೆ 6, 9, 15 ಇವು ಈ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆಗಳು ಆಗಿರ್ತವೆ. ಇನ್ನು ಶುಭ ದಿಕ್ಕುಗಳು ದಕ್ಷಿಣ, ಪೂರ್ವ ಇದಾಗಿರ್ತದೆ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ, ಜೂನ್ 2025ರ ಈ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರಿಗೆ ಬದಲಾಗುತ್ತಿರುವಂತಹ ಚಕ್ರದಂತಹ ಸಮಯದಿಂದಾಗಿ ಒಂದೆಡೆ ಹೊಸ ಹೊಸ ಅವಕಾಶಗಳು ಬಂದು ಬಿಡ್ಬೋದು, ಇನ್ನೊಂದೆಡೆ ಹಳೆಯ ಸಮಸ್ಯೆಗಳು ಮತ್ತೆ ತಲೆದೋರ್ಬೋದು ಸ್ನೇಹಿತರೆ. ಆದರೆ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಸ್ಥಿರ ಮನಸ್ಸು, ಶ್ರದ್ಧೆಯಿಂದ ನೀವು ಎಲ್ಲವನ್ನ ಸಮರ್ಥವಾಗಿ ನಿರ್ವಹಿಸಬಲ್ಲಿದೆ ಸ್ನೇಹಿತರೆ. ಈ ತಿಂಗಳ ಅಂತ್ಯದ ವೇಳೆಗೆ ಉತ್ತಮ ಬೆಳವಣಿಗೆಗಳು, ಆರ್ಥಿಕ ಶ್ರೇಣಿಯಲ್ಲಿ ಪ್ರಗತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯ ಚಿಹ್ನೆಗಳಿರುವಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಡಿರುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಬೋದಾಗಿದೆ ಸ್ನೇಹಿತರೆ. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.